ಹಾಯ್ ಎಲ್ಲರೂ ನಮಸ್ಕಾರ. ಮತ್ತು ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಾಗಲೇ ನನ್ನ ಚಿಕ್ಕಪ್ಪನ ಮಗನ ಅರಿಶಿನ ಶಾಸ್ತ್ರದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮದುವೆ ದಿನ ರಾತ್ರಿ ನಾವೆಲ್ಲ ಏನು ಮಾಡಿದ್ವಿ, ಏನೆಲ್ಲ ಆಗಿತ್ತು ಅನ್ನೋದು ಒಂದಿಷ್ಟು ವಿಡಿಯೋಗಳನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮೆಹಂದಿ ವ್ಲಾಗ್ ಅಂತ ಹಾಕಿದ್ದೀನಿ. ನಾವು ಸಪ್ರೇಟಾಗಿ ಮೆಹಂದಿ ಅಂತ ಹೇಳಿಬಿಟ್ಟು ಸೆರೆಮನಿ ಏನು ಮಾಡಲಿಲ್ಲ. ಎಲ್ಲರೂ ಕೂತ್ಕೊಬಿಟ್ಟು ಮದುವೆ ಅಂದ ತಕ್ಷಣ ಮದರಂಗಿನ ಹಚ್ಕೊಳ್ಳೋದು ಒಂದು ವಿಶೇಷ ಕೂಡ ಹೌದು ಅಲ್ವಾ. ಎಲ್ಲರೂ ಮದರಂಗಿನ ಹಚ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು ದೊಡ್ಡ ಅತ್ತಿಗೆಗೆ ಮದರಂಗಿನ ಹಚ್ತಾ ಇದ್ದೀನಿ. ಹಾಗೆ ರಮ್ಯಾ ಕೂಡ ಹಚ್ಕೊಳ್ತಾ ಇದ್ದಾಳೆ. ಹಾಗೆ ಹಿರಿಯರೆಲ್ಲ ಸೇರಿಬಿಟ್ಟು ಮದುವೆಗೆಲ್ಲ ಏನೇನು ಒಯ್ಯಬೇಕು ಅವನ್ನೆಲ್ಲ ರೆಡಿ ಕೂಡ ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಅಣ್ಣನ ಮಗ ಪ್ರತೀಕ್, ಸೋದರ ಮಾವನ ಹೆಂಡತಿ ಬಂದುಬಿಟ್ಟು ನಮ್ಮಲ್ಲಿ ಕುಂಬಾರಗತ್ತಿ ಅಂತ ಹೇಳ್ತಾರೆ. ಸೊ ದೀಪವನ್ನು ಹಿಡ್ಕೊಂಡು ಹೋಗಬೇಕು. ಸೊ ಇದನ್ನು ಇಟ್ಟುಬಿಟ್ಟು ಅದ್ರ ಮೇಲೆ ಹಣತೆ, ಮಣ್ಣಿನ ಹಣತೆ ಬರುತ್ತಲ್ವ, ಅದರಲ್ಲಿ ದೀಪ ಹಚ್ಚಿಬಿಟ್ಟು ತೊಗೊಂಡು ಹೋಗೋವಂಥ ಪದ್ಧತಿ ಇದೆ. ಸೊ ಅದಕ್ಕೆ ಇದನ್ನು ರೆಡಿ ಮಾಡ್ತೀವಿ ನಾವು. ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಮಾಡೋವಂಥದ್ದು. ಹಾಗೆ ಅರಿಶಿನ ಪುಡಿ ಅವನ್ನೆಲ್ಲ ಹಚ್ಚಿಬಿಟ್ಟು ಗುಲ್ಗಂಜಿ ಅಂತ ಬರುತ್ತಲ್ವ, ಅದನ್ನು ಕೂಡ ಇದಕ್ಕೆ ಅಂಟಿಸ್ತಾರೆ. ಕಣ್ಣು ಅಂತ ಹೇಳ್ಬಿಟ್ಟು ಹಾವಿನ ಒಂದು ಆಕಾರದನ್ನು ಕೊಡೋ ಅಂಥದ್ದು. ಅದನ್ನು ಇಲ್ಲಿ ಇವನು ಮಾಡ್ತಾ ಇದ್ದಾನೆ. ದೊಡ್ಡತ್ತಿಗೆ ಮತ್ತು ಚಿಕ್ಕತ್ತಿಗೆ ಸೇರಿಬಿಟ್ಟು ಹೇರ್ ಸ್ಟೈಲು ಯಾವ ಥರ ಹೇರ್ ಬನ್ ಬರುತ್ತಲ್ವ ರೆಡಿ, ಅದನ್ನೆಲ್ಲ ಹಾಕಿಬಿಟ್ಟು ಟ್ರಯಲ್ ನೋಡ್ತಾ ಇದ್ದಾರೆ. ಹಾಗೆ ನಂತರ ಬಂದುಬಿಟ್ಟು ವಿಜು ಬಂದುಬಿಟ್ಟು ಅಂದರೆ ಮದುಮಗ ಬಂದುಬಿಟ್ಟು ದೀಪಾವಳಿ ನಂತರ ಅಲ್ವಾ ಬಂದಿರೋದು ಮದುವೆ. ಸೊ ಅದಕ್ಕೋಸ್ಕರ ಅವನು ಇದು ಆಕಾಶ ದೀಪ ಅಂತ ಹೇಳ್ತಾರಲ್ವ, ಲೈಟ್ ದೀಪನ ಏನೋ ಹಚ್ಚಿಬಿಟ್ಟು ಕೆಳಗಡೆ ಮೇಲ್ಗಡೆ ಹಾರಿಸೋ ಅಂಥದ್ದು. ಸೊ ಅದನ್ನು ತಂತಿದ್ದ. ಅದಕ್ಕೆ ಎಲ್ಲರೂ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ಇದು ಓಪನ್ ಇದೆ ಹಿಂಗೆ, ಅದು ಅನ್ಕೊಂಡಿದೆ. ಅದು ಅನ್ಕೊಂಡಿದೆ ಅಷ್ಟೇ, ಹೇಳಕ್ಕೆ ಬರಲ್ಲ. ಅದು ತಂದ್ರೆ ನೀನು ಅರ್ಧ ಕರ್ದ ಇಲ್ಲೇ ಇತ್ತು ನೋಡ ಅಂತೇಳಿ ಮಾಡಲಿಲ್ಲ. ಅಯ್ಯಯ್ಯೋ ಆಗಲ್ಲ. ನಾವು ಮನೆಯವರೆಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗಿದ್ವಿ ಇದನ್ನು ನೋಡೋದಕ್ಕೆ. ಪಾಪ ಎಲ್ಲರೂ ಟ್ರೈ ಮಾಡ್ತಾನೇ ಇದ್ದರು ತುಂಬ ಹೊತ್ತಿಂದನೇ. A few moments later. ಬೇಡ.
ಮರಳಿ ಯತ್ನವ ಮಾಡು ಅನ್ನೋ ಥರ ಏನು ಬಿಡ್ದಲೇ ಮತ್ತೆ ಪ್ರಯತ್ನ ಮಾಡಿಬಿಟ್ಟು ಅಂತೂ ಒಂದು 4-5 ದೀಪಗಳನ್ನು ಬಿಟ್ಟು ಆ ವ್ಯೂ ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಿತ್ತು. ಆಕಾಶದಲ್ಲಿ ಹಾರೋ ಅಂಥದ್ದನ್ನು ನೋಡೋದನ್ನು ತುಂಬಾ ಖುಷಿಪಟ್ವಿ. ಹಾಗೆ ಎಲ್ಲರೂ ನಾವು ಮತ್ತೆ ವಾಪಸ್ ಬಂದುಬಿಟ್ಟು ಇನ್ನು ಉಳಿದವರೆಲ್ಲರೂ ಮದರಂಗಿನ ಹಚ್ತಾ ಕೂತ್ರು. ಒಬ್ಬೊಬ್ಬರು ಕೂಡ ತುಂಬಾ ಚಂದ ಮದರಂಗಿನ ಹಚ್ತಾಯಿದ್ರು ಎಲ್ಲರೂ. ಇಲ್ಲಿ ಚಿಕ್ಕತ್ತಿಗೆ, ದೊಡ್ಡತ್ತಿಗೆ, ರಮ್ಯಾ, ಹಾಗೆ ಪ್ರತಿಷ್ಠನಿಗೆ ಅವರ ಸೋದರ ಮಾವನ ಹೆಂಡತಿ, ಅವಳು ಮೆಹಂದಿ ಹಚ್ತಾ ಇದ್ದಾಳೆ. ಹಾಗೆ ನಾನು ಕೂಡ ಕೆಲವರಿಗೆ ಮದರಂಗಿನ ಹಚ್ತಾನೆ ಇದ್ದೆ. ಹಾಗೆ ಮದುಮಗನ ಸೋದರ ಮಾವನ ಹೆಂಡತಿ ಅವಳು ಕೂಡ ಇಲ್ಲಿ ಮೆಹಂದಿ ಹಚ್ತಾ ಇದ್ದಾಳೆ. ಹಾಗೆ ನನ್ನ ಸೋದರತ್ತೆ ಮಗಳಿಗೆ ಅವಳು ಹಚ್ತಾ ಇರೋವಂಥದ್ದು. ಎಲ್ಲರಿಗೂ ಮದರಂಗಿನ ಹಚ್ತಾನೇ ಇದ್ದಾರೆ. ಅಂತೂ ಇಂತೂ ರಾತ್ರಿ ಎಷ್ಟೋ ಹೊತ್ತು ಆಯಿತು. ಕೊನೆಗೆ ಮದುವೆ ಮನೆಯಲ್ಲಿ ಮದರಂಗಿದೇ ಸಂಭ್ರಮ. ಎಲ್ಲರೂ ಹಚ್ಕೊಂಡು ಒಂದಿಷ್ಟು ಮಾತುಕತೆನ ಮಾಡ್ತಾ, ಹರಟೆ ಹೊಡಿತಾ ಮದರಂಗಿನ ಹಚ್ಕೊಂಡು ಟೈಮ್ ಕೂಡ ಕಳೀತಾ ಇದ್ದೀವಿ. ಹಾಗೆ ಇದು ನನಗೆ ಒಂದು ಸ್ಪೆಷಲ್ ಟೈಮ್. ಎರಡೂ ಕೈಗೆ ಮದರಂಗಿನ ಹಚ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅಮ್ಮ ನನಗೆ ಊಟ ಮಾಡಿಸ್ತಾ ಇದ್ದಾರೆ. ಇದು ತುಂಬಾ ವಿಶೇಷ ನನಗೆ. ನನ್ನ ಮಕ್ಕಳು ಏನು ಹೇಳ್ತಿದ್ದಾರೆ ಅಂದರೆ, ನೀನು ನನಗೆ ತಿನ್ನಿಸ್ತಾ ಇದೆಯಲ್ಲ, ಈಗ ನಿನಗೆ ತಿನ್ನಿಸ್ತಾರೆ, ತಿನ್ನು ಅಂತ. ಹಾಗೆ ಉಳಿದವರೆಲ್ಲ ಕಾರನ್ನು ಡೆಕೋರೇಷನ್ ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ರಾತ್ರಿ ಅಲ್ವಾ, ಮನೆ ಹತ್ರ ಲೈಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಮದುಮಗನಿಗೆ ಮದರಂಗಿ ಹಚ್ಚಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹಠ ಮಾಡಿಬಿಟ್ಟು, ಇಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹಚ್ತೀವಿ ಅಂತ ಹೇಳಿಬಿಟ್ಟು ಕೂರಿಸಿ ಹಚ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಷ್ಟೇ. ಮದರಂಗಿ ಹಚ್ಚಿರೋವಂಥದ್ದು, ನಾವು ಹಚ್ಕೊಂಡಿರೋವಂಥದ್ದು, ಆಕಾಶ ದೀಪ ಹಚ್ಚಿರೋವಂಥದ್ದು, ಕಾರ್ನ ಡೆಕೋರೇಷನ್, ಮದುವೆಯ ಹಿಂದಿನ ದಿವಸ ಸ್ವಲ್ಪ ತಯಾರಿ, ಇದಿಷ್ಟು ಈ ವಿಡಿಯೋದಲ್ಲಿತ್ತು. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ, ಅಂದರೆ ಮದುವೆಯ ಒಂದು ವಿಡಿಯೋ ಬರುತ್ತೆ. ಸೊ ತಪ್ಪದೆ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಅಲ್ಲಿವರೆಗೂ ನಮಸ್ಕಾರ.